ಏನ್ ಮಾಡೋದು ಸರ್, ನನ್ ಕೈಲಿ ಏನ್ ಮಾಡಿದ್ರು ಮೇಂಟೈನ್ ಮಾಡಕ್ ಆಯ್ತಿಲ್ಲ. ತೋಟ ಬೋಗ್ಯ ಆಗ್ತೆ ಸರ್, ಅದಕ್ಕೋಸ್ಕರ ಸತ್ವಾಗ್ಲುವೆ ಪ್ರಮಾಣಗ್ಲುವೆ 40,000 ರೂಪಾಯಿ ತೋಟ ಬೋಗ್ಯ ಆಗ್ತೆ. ಈಗ ಒಂದ್ ಉಂಗ್ರ ಇತ್ತು, ಆ ಮತ್ತೂಡ್ ಫೈನಾನ್ಸ್ ಅಲ್ಲಿ ಹಡ ಮಡ್ಬಿಟ್ಟು ತಿರ್ಗಾ ಅದನ್ನ ಬಿಟ್ಟೆ ಸರ್. ಅಲ್ಲ ಇದೆಲ್ಲ ಮಾಡಿದ್ ಯಾಕೆ ನೀವು? ಏನ್ ಮಾಡೋದು ಸರ್, ಜೀವನ. ಅಲ್ಲಲ್ಲ ನೀವು ಮುತ್ತೂಟ್ ಅದೇನಾದ್ರೂ ಆಗಿರ್ಲಿ, ಈಗ ನೀವು ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡಿದ್ದಕ್ಕೋಸ್ಕರ ಈ ಸಮಸ್ಯೆಗಳು ಬಂತ ನಿಮ್ಗೆ? ಧರ್ಮಸ್ಥಳ ಸಾಲನ್ನ ತೀರ್ಸಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಕೈ ಆಗ್ತಾ ತಿರ್ಗಾ ಸರ್. ಹಿಂಗಿಂಗ್ ನೀವು ಇದು ಮಾಡ್ತಾ ಇದ್ರೆ ಸರ್, ನಿಜವಾಗ್ಲೂ ಈ ಸಂಸ್ಥೆ ಮುಚ್ಚೋಗ್ಬೇಕು ಸರ್. ನಿಜವಾಗ್ಲು ಸಾಕು ಸಾಕು. ಇಷ್ಟಿನ ಗಂಟೆ 10 ವರ್ಷದಿಂದ ಎಷ್ಟು ಬಡ್ಡಿ ತಿಂದವ್ರೆ ಸರ್ ನಮ್ ತಗೋ. ಯಾವ್ದು ಲೆಕ್ಕ ಕೊಟ್ಟಿಲ್ಲ, ಯಾವ್ದು ಲೆಕ್ಕ ಕೊಟ್ಟಿಲ್ಲ. 20 ರೂಪಾಯಿಗೂ ಲೆಕ್ಕ ಕೊಟ್ಟಿಲ್ಲ. ಕೊನೆಗೆ ಅದ್ ಯಾವ್ದೋ ಲಾಭಾಂಶ ಬರ್ತದೆ ಅಂತ ಅಂದ್ರು. ಯಪ್ಪ ಅದಾರು ಕೊಡ್ರಪ್ಪ, ಏನೋ ನಿಮ್ ಸಂಘಕ್ಕೆ ಕಟ್ಬಿಡ್ತೀವಿ ಅಂತ ಅಂದ್ರೆ ಅದು ಸಂಘ ಇದಿಲ್ಲ ಇವಾಗ. ಅಲ್ಲ ಲಾಭಾಂಶ ಫಸ್ಟ್ ಲೆಕ್ಕ ಕೇಳಿ, ಲಾಭಾಂಶ ಬಿಡ, ನಿಮ್ ದುಡ್ಡು ಫಸ್ಟ್ ಲೆಕ್ಕ ಕೇಳಿ. ಅಲ್ಲಿ ನೀವು ಲಾಭಾಂಶ ಅಲ್ಲೇ ಸಿಕ್ಕೊಡ್ತಲ್ಲ, ವಾಪಸ್ ಅವರೇ ಕೊಡ್ಬೇಕಲ್ಲ. ಏನ್ ಮಾಡೋದು ಸರ್, ನನ್ ಕೈಲಿ ಏನ್ ಮಾಡಿದ್ರು ಮೇಂಟೈನ್ ಮಾಡಕ್ ತೋಟ ಬೋಗ್ಯ ಆಗ್ತೆ ಸರ್, ಅದಕ್ಕೋಸ್ಕರ ಸತ್ವಾಗ್ಲುವೆ ತೋಟ ಬೋಗ್ಯ ಆಗ್ತೆ. ಜನಗಳಿಗೆ ಒಳ್ಳೆ ಹಡ ಮಾಡ್ಬಿಟ್ಟು ತಿರ್ಗಾ ಅದನ್ನ ಬಿಟ್ಟೆ ಸರ್. ಒಂದು ಇದ್ ಕೊಟ್ಟಿ ಸರ್, ಈಗ ನೀವು ಏನಾಯ್ತದೆ ಸರ್, ತಗೊಂಡಿದ್ದಕ್ಕೋಸ್ಕರ ಈ ಸಮಸ್ಯೆ ಬಂತು ನಿಮ್ಗೆ? ಧರ್ಮಸ್ಥಳ ಸಾಲನ್ನ ನೋಡಿತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಹೊಡಿಯೋದಿಲ್ಲ ಸರ್. ಅದು ಏನ್ ಮಾಡ್ತಾರೆ ಅಂತ ನೀವು ಇದು ಮಾಡ್ತಾ ಇದ್ರೆ ಸರ್, ನಿಜವಾಗ್ಲೂ ಈ ಸಂಸ್ಥೆ ಮುಚ್ಚೋಗ್ಬೇಕು ಸರ್. ಈಗ ಮನೆ ತಗ್ಸಾಕು ನೋಡ್ತೀನಿ. ಯಾವ್ದು ಲೆಕ್ಕ ಕೊಟ್ಟಿಲ್ಲ. 20 ರೂಪಾಯಿ ವಿಡಿಯೋ ಮಾಡಕ್ ಏನಾಗುತ್ತೆ, ಯಾವ್ದೋ ಲಾಭಾಂಶ ಬರ್ತದೆ ಅಂತ ಕಟ್ಟಿರ್ಲಿಲ್ಲ ಸರ್. ನಿಮ್ಮ ಏನೋ ನಿಮ್ ಸಂಘ ಕಟ್ಬಿಡ್ತೀವಿ ಅಂತ ಸಿಂಚಿನ್ಗಿರಿಲಿ ಕುತ್ಕೊಂಡ್ಬಿಟ್ಟಿದೆ. ಲೆಕ್ಕ ಕೇಳಿ, ಗುಂಪಲ್ಲಿ ಸಾಲ ತಗೊಂಡಿದೀವಲ್ಲ ಸದಸ್ಯರು, ಅವ್ರನ್ನು ಕರ್ಕೊಂಡ್ ಬಂದ್ಬಿಟ್ಟವ್ರೆ ಸರ್. ಈಗ ನೋಡಿ, ಇದಕ್ಕೆ ಕ್ರಮ ತಗೋಬೇಕಾದ್ರೆ ಯಾರು ಅಧಿಕಾರಿಗಳು ತಗೋತಿಲ್ಲ. ಆಮೇಲೆ ಇವನ್ನ ಚೂ ಬಿಟ್ಟಿದ್ದಾರೆ ಅಂದ್ರೆ ಅಲ್ಲಿ ಲೆಕ್ಕ ಹಾಕೊಳ್ಳಿ ಅವ್ರು ಎಷ್ಟು ಕಳ್ರು ಅಂತ ಅಲ್ವಾ? ನೀವ್ ಕಟ್ಟಿಲ್ಲ ಅಂದ್ರೆ ಅವ್ರು ನೋಟಿಸ್ ಕಳಿಸ್ತೀವಿ ಬಿಡಿ. ಹೌದು. ನಾನು ಈಗ ಒಂದ್ ಮಾಡಾರ ಅಂತ ಇದ್ದೀನಿ ಸರ್, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡಾರ ಆ ರೀತಿ ಮಾಡೋಣ. ಈಗ ನೋಡಿ, ಇದ್ರಲ್ಲೆಲ್ಲ ಕೊಡ್ತಿದ್ರೆ ಸಾಲ ಮನ್ನಾ ಅಂತಾನೆ ಬರ್ತೈತೆ, ಧರ್ಮಸ್ಥಳದ ಸಾಲನೇ ಮನ್ನಾ ಅಂತ ಬರ್ತೈತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ, ಕಂಪ್ಲೇಂಟ್ ಮಾಡಿ. ಅವ್ರು ಬಂದ್ರೆ ವಿಡಿಯೋ ಮಾಡಿ, ಫೋನ್ ಅಲ್ಲಿ ಮಾತಾಡದೆ ವಾಯ್ಸ್ ರೆಕಾರ್ಡ್ ಮಾಡಿ ನನ್ನ ಕಳಿಸ್ಕೊಡಿ. ಹೌದು ಸರ್. ಬಾರಿ ಹೋರಾಟ ಮಾಡ್ತಿದ್ದೀರಾ ಸರ್. ನಿಜವಾಗ್ಲೂ ಎಷ್ಟೋ ಜನ ಕಟ್ತಾ ಇಲ್ಲ ಸರ್ ನಿಮ್ಮಿಂದ. ಒಂದು ಹೊಸಮನೆ ಕಾಲೋನಿ ಅಂತ ಐತೆ ಸರ್ ಇಲ್ಲಿ, ಬೆಳ್ಳೂರ್ ಬಿಟ್ಟು ಅವರೆಲ್ಲ ಕಲ್ಲು ಹೊಡ್ರು ಸರ್. ಈಗೆಲ್ಲ ಗುಂಪಾಗಿ ಕಟ್ತಾ ಇಲ್ಲ. ಕೊನೆಗೆ ಮೇಡಮ್ ಹೋಗಿದ್ರು, ಏನೇನೋ ಮಾಡಿದ್ರು, ಏನ್ ಮಾಡಿದ್ರು ಯಾವ್ದೇ ಕಾರಣಕ್ಕೂ ಕಟ್ತಾ ಇಲ್ಲ. ಈಗ ನಮ್ಮ ಸಂಘದಲ್ಲಿ ಯಾವ್ದೇ ಕಾರಣಕ್ಕೂ ಈಗ ಇವ್ರು ಬರ್ತಾರೆ, ಯಾರು ಸದಸ್ಯರು ನೋಡಿ, ಅವ್ರದ್ದು ವಿಡಿಯೋ ಮಾಡ್ಕೊಳ್ಳಿ, ಅವ್ರ ಮೇಲೆ FIR ಆಗುತ್ತೆ. ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಹೌದು ಸರ್, ನಿಮ್ ಮೀಡಿಯಾನೇ ಜಾಸ್ತಿ ಸರ್ ನೋಡೋದ್. ನಾನು ಏನ್ ಮಾಡ್ತೀರಾ, 10 ವರ್ಷದಿಂದ ನಾವು ಸಂಘದಲ್ಲಿ ಇದ್ದೀವಿ ಸರ್. ಎಷ್ಟು ಬಡ್ಡಿ ಕಟ್ಟಿರ್ಬೇಕು ಸರ್ ನಾವು. ನನ್ನ ಹೆಂಡತಿ ನಾನು ಇಬ್ರು ಇದ್ದೀವಿ. ನಿಜವಾಗ್ಲೂ ಮುಗಿದಿಲ್ಲ. ಇನ್ನು ಎಲ್ಲಿ ಸರ್ ಮುಗೀತದೆ? ಈಗಾಗ್ಲೇ ನೋಡಿ 60 ಕಂತು ಆಗೋಯ್ತು ನಾನು ಕಟ್ಟಿ. 60 ಕಂತು 1233 ರೂಪಾಯಿ. LIC ಒಂದು 1620 ರೂಪಾಯಿ ಕಟ್ತೀನಿ ಸರ್. ನಮ್ಮ ಹೆಂಗಸರದು 1300 ರೂಪಾಯಿ, 1420 ರೂಪಾಯಿ ಕಟ್ತೀನಿ ಸರ್. ಏನ್ ಮಾಡೋದು ಸರ್, ನನ್ ಕೈಲಿ ಏನ್ ಮಾಡಿದ್ರು ಮೇಂಟೈನ್ ಮಾಡಕ್ ಆಯ್ತಿಲ್ಲ. ತೋಟ ಬೋಗ್ಯ ಆಗ್ತೆ ಸರ್, ಅದಕ್ಕೋಸ್ಕರ ಸತ್ವಾಗ್ಲುವೆ ಪ್ರಮಾಣಗ್ಲುವೆ 40,000 ರೂಪಾಯಿ ತೋಟ ಬೋಗ್ಯ ಆಗ್ತೆ. ಈಗ ಒಂದ್ ಉಂಗ್ರ ಇತ್ತು, ಆ ಮತ್ತೂಡ್ ಫೈನಾನ್ಸ್ ಅಲ್ಲಿ ಹಡ ಮಡ್ಬಿಟ್ಟು ತಿರ್ಗಾ ಅದನ್ನ ಬಿಟ್ಟೆ ಸರ್. ಅಲ್ಲ ಇದೆಲ್ಲ ಮಾಡಿದ್ ಯಾಕೆ ನೀವು? ಏನ್ ಮಾಡೋದು ಸರ್, ಜೀವನ. ಅಲ್ಲಲ್ಲ ನೀವು ಮುತ್ತೂಟ್ ಅದೇನಾದ್ರೂ ಆಗಿರ್ಲಿ, ಈಗ ನೀವು ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡಿದ್ದಕ್ಕೋಸ್ಕರ ಈ ಸಮಸ್ಯೆಗಳು ಬಂತ ನಿಮ್ಗೆ? ಧರ್ಮಸ್ಥಳದಲ್ಲಿ ಸಂಘದಲ್ಲಿ ಸಾಲ ತಕೊಂಡೆ, ಬಿಸ್ನೆಸ್ ಮಾಡ್ತಾ ಇದ್ದೆ. ಒಂದ್ ಕಬ್ಬನ್ ಗಾಡಿ ಮಾಡಿದ್ದೆ ಸರ್, ಕಬ್ಬನ್ ಗಾಡಿ ಕಳ್ತನ ಆಗೋಯ್ತು. ಕೊನೆಗೆ ಪೆಟ್ಟಿ ಅಂಗಡಿ 2 ಸರಿ ಹೊಡೆದ್ಬಿಟ್ರು ಸರ್. ಆಯ್ತು, ಇವಾಗ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡಿದ್ದೀರಾ ಅಲ್ವಾ? ಧರ್ಮಸ್ಥಳದಲ್ಲೂ ತಗೊಂಡಿದ್ದೀನಿ ಸರ್, ಮೈಕ್ರೋ ಫೈನಾನ್ಸ್ ಅಲ್ಲೂ ತಗೊಂಡಿದ್ದೀನಿ ಸರ್. ಮೈಕ್ರೋ ಫೈನಾನ್ಸ್ ಅವ್ರದ್ದು ತಿಂಗಳು ಹೇಳಿದೆ ನನ್ ಕೈಲಿ ಕಟ್ಟಕ್ ಆಗಲ್ಲ ಸರ್ ಅಂತ. ಮುಂದಿನ ತಿಂಗಳಾರು ಅಡ್ಜಸ್ಟ್ಮೆಂಟ್ ಮಾಡ್ಕಟ್ರಿ ಅಂತ ಪಾಪ ಹೊಂಟೋದ್ರು ಸರ್ ಅವರು. ಮೈಕ್ರೋ ಫೈನಾನ್ಸ್ ಅಲ್ಲಿ ಯಾಕೆ ಮಾಡಿದ್ರಿ? ಇಲೆಕ್ಷನ್ ಸಾಲ ಆದ್ಮೇಲೆ ಇದ್ರ ಧರ್ಮಸ್ಥಳ ಸಾಲ ತೀರ್ಸಕ್ ಆಗ್ಲಿಲ್ಲ ಸರ್. ಅದ್ರಲ್ಲಿ ಧರ್ಮಸ್ಥಳ ಸಾಲನ್ನ ತೀರ್ಸಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಕೈ ಆಗ್ತಾ ತಿರ್ಗಾ ಸರ್. ಅದು ಮುಗಿಲಿಲ್ಲ, ತಿಂಗಳ ಸಂಘಕ್ಕೆ ಹಂಗಾಯ್ತು ಸರ್. ಈಗ 1300 ಒಂದು 1650 ಹುಡುಗಾಟನ ಸ್ವಾಮಿ. ಏನ್ ಮಾಡ್ತೀರಾ ವಾರಕ್ಕೆ? ಏನ್ ಕೆಲಸ ಮಾಡ್ತೀರಿ ತಾವು?
ಸರ್ ನಾನು ಕೂಲಿ ಮಾಡ್ತಾ ಇದ್ದೆ, ಒಂದ್ 50 ಗಿಡ ತೋಟ ಅವೆ ಸಾ. ಹ್ಮ್ ಹ್ಮ್ ಏನೋ ಜೀವನ ಮಾಡ್ಕೊಂಡು ಹೋಯ್ತಿದ್ದೆ, ಒಂದ್ ಪೆಟ್ಟಿಗೆ ಅಂಗಡಿ ಮಡಿಕೊಂಡಿ ಸಾ. ಹ್ಮ್ ಇದ್ರಲ್ಲೆಲ್ಲ ಲಾಸ್ ಆಗೋಯ್ತು ನಿಜವಾಗ್ಲೂ. ಆಮೇಲೆ ಮಕ್ಳಿಗೆಲ್ಲ ಹೊಸ ಎಜುಕೇಶನ್ ಆಯ್ತು. ಕೊಡ್ಸಿದೀನಿ ಸರ್, ಇಲ್ಲ ಅಂತ. ಈಗ ವಾರಕ್ಕೆ ಹೆಂಗ್ ಸಂಪಾದನೆ ಮಾಡ್ತೀರಾ ನೀವು? ಇವಾಗ ಏನು ಇಲ್ಲ ಸರ್, ಇಷ್ಟೇ ಕಟ್ಕೊಂಬಂದೆ. ಇನ್ನು ಮೇಲಂತೂ ಆಗದೇ ಇಲ್ಲ ಸರ್. ಹೋದ್ವಾರ ಹಂಗೆ ಕೂತ್ಕೊಂಡೆ, ಏನ್ ಮಾಡಿದ್ರು ಬಿಡ್ಲಿಲ್ಲ ಸರ್. ಆಯ್ತು, ಇವಾಗ ನೀವು ಕಟ್ಟೋದಕ್ಕೆ ಲೆಕ್ಕ ಕೊಟ್ಟಿದ್ದಾರೆ ಅವರು ಇದುವರೆಗೆ? ಸರ್ ಕಟ್ಟೋದೇನ್ ಲೆಕ್ಕ ಕೊಟ್ಟಿಲ್ಲ ಸರ್ ಅವರು. ಮತ್ತೆ ಲೆಕ್ಕ ಇಸ್ಕೊಳ್ಳಿ, ನೀವೇ ಲೆಕ್ಕ ಕಟ್ಟಿಲ್ಲ. ಇಷ್ಟ ಕಂತು ಕಟ್ಟಿದೀನಿ ಅಂತ ನಂದು ಇದೈತೆ ಸರ್. ಅಲ್ಲ ನಿಮ್ದಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಾ? ಇಲ್ಲ ಸರ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ ಸರ್. ಅದ್ಯಾವ್ದೋ ಒಂದ್ ಸ್ಲಿಪ್ ಕೊಡ್ತಾರಲ್ಲ ಸರ್, ಇಷ್ಟಾಗ್ಲೂ ಎಲ್ಲ ಅವರೇ ತೋರಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ. ಓಕೆನಾ? PRK ಬಾಂಡ್ ಯಾಕೆ ಕಟ್ತಾ ಇದ್ರದು? LIC ಬಾಂಡು. ಹೌದು, ಇದು ಹಡ ಮಡಗಿದ್ದೀನಿ. ಹಡ ಮಡಗಿದ್ಕೆ ಸರ್ ಅವ್ರು ಲೋನ್ ಕೊಟ್ಟಿತ್ತಿಲ್ಲ ಅಂದ್ರೆ ಕೊಡ್ತಾ ಇರ್ಲಿಲ್ಲ. ಅಲ್ಲ, ಏನು ಹಡ ಮಡಗಿದ್ರಿ? ಹಡ ಮಡ್ಗಂಗೆ ಇಲ್ವಲ್ಲ. ಹೌದು, ಅದನ್ನ ಮೊದ್ಲು ಕಿತ್ಕೊಂಡ್ರು, ಬಾಂಡ್ ಕಿತ್ಕೊಂಡೆ ಲೋನ್ ಸ್ಯಾಂಕ್ಷನ್ ಮಾಡಿತ್ತು. ಆಯ್ತು, ನಿಮ್ಗೇನಾದ್ರು ಆಧಾರ ಬೇಕಲ್ವಾ? ಹೌದು ಸರ್. ಆಯ್ತು, ಈಗ PRK ಅಂದ್ರೆ ಏನು? PRK ಬಾಂಡ್ ಯಾಕೆ ಕೊಟ್ಟಿದ್ದಾರೆ ಅವರು? ಹೌದು, ಮೊನ್ನೆ ಕೇಳಿದ್ಕೆ ಯಾವ ಬ್ಯಾಂಕ್ನವ್ರು ನಿಮ್ಗೆ ಸಾಲ ಕೊಡ್ತಾರೆ ಅದನ್ನ ಹೇಳಿ. ಅದು ಈ ತರ ಈ ರೀತಿ ಯಾವ ಬ್ಯಾಂಕ್ ಅವ್ರು ಕೊಡ್ತಾರೆ ನಿಮ್ಗೆ? ಯಾವ ಬ್ಯಾಂಕ್ ಅವ್ರು ಇಷ್ಟು ಜಲ್ದಿ ನಿಮ್ಗೆ ಈಗ ಲೋನ್ ಬರ್ಸ್ತೀರಾ, ಒಂದ್ ತಿಂಗಳಲ್ಲಿ ಕೊಡ್ತೀವಿ? ಅದೆಲ್ಲ ಬೇಡ, ಲೆಕ್ಕ ಕೊಡಿ. ನೀವು 6 ತಿಂಗಳು ಬ್ಯಾಂಕ್ ಅಲ್ಲಿ ವಾರಕ್ಕೆ 1,000 ರೂಪಾಯಿ ಇಟ್ರೆ ಅವರೇ ಹುಡುಕ ಬಂದು ದುಡ್ಡು ಕೊಡ್ತಾರೆ. ಗ್ಯಾರಂಟಿ ಸರ್, ಗ್ಯಾರಂಟಿ. ಮತ್ತೆ 10 ವರ್ಷದಿಂದ ಬ್ಯಾಂಕ್ ಎಲ್ಲೂ ಕಳ್ಕೊಂಡ ಸರ್. ನಾವು ಬ್ಯಾಂಕ್ ಎಲ್ಲೂ ತಗೊಂಡಿದೀವಿ ಸರ್ ಜಮೀನ್ ಮೇಲೆ. ಬ್ಯಾಂಕ್ ಎಲ್ಲೂ ಒಂದ್ 50,000 ರೂಪಾಯಿ ತಗೊಂಡೆ ಸರ್. ಈಗಾಗ್ಲೇ 4 ವರ್ಷ ಆಗೈತೆ. 20,000 ರೂಪಾಯಿ ಬಡ್ಡಿ ಆಗೈತೆ ಅದು ಸರ್. ಪಾಪ ಅವ್ರದ್ದೇನ್ ನನ್ಗೇನ್ ಲೆಕ್ಕಕ್ಕಿಲ್ಲ ಸರ್, ಬ್ಯಾಂಕ್ನವ್ರದ್ದು ಪಾಪ ಲೆಕ್ಕಕ್ಕಿಲ್ಲ. ಒಂದ್ ದಿವಸ ಫೋನ್ ಮಾಡು ಕೇಳ್ದವ್ರಲ್ಲ ಅವರು ಸರ್. ಮೊನ್ನೆ ಹೋಗಿ ವಿಚಾರಿಸಿದ್ಕೆ 20,000 ರೂಪಾಯಿ ಬಡ್ಡಿ ಆಗೈತೆ. 4 ವರ್ಷಕ್ಕೆ ಪಾಪ 50,000 ರೂಪಾಯಿ ತಗೊಂಡಿದ್ಕೆ 20,000 ರೂಪಾಯಿ ಬಡ್ಡಿ ಆಗೈತೆ ಸರ್. ನಿಜವಾಗ್ಲು ಅದನ್ನ ಕಟ್ಬಿಡವ ಸರ್, ನಿಜವಾಗ್ಲೂ ಕಟ್ಬಿಡ್ತೀವಿ. ಜಮೀನೆಲ್ಲ ಆದಿಕ ಬತ್ತದ್ ಕಟ್ಬಿಡ್ತೀವಿ. ಇದು ಮಾತ್ರ ಕೈ ಹಾಕಿ ಸರ್, ನಿಜವಾಗ್ಲು ಪ್ರಮಾಣಗ್ಲುವೆ ಒಂದು ನೇಣೊಂದ್ ಶಿಕ್ಷೆ ಸರ್ ಇದಕ್ಕೆ, ನಿಜವಾಗ್ಲು ಪ್ರಮಾಣ. ಚಿತ್ರಹಿಂಸೆ ಆಗೋಯ್ತಾ? ಚಿತ್ರಹಿಂಸೆ ಬದುಕಿರ್ಬಾರ್ದು ಸರ್, ಸತ್ವಾಗ್ಲೂ ಬದುಕಿರ್ಬಾರ್ದು. ಅಂದ್ರೆ ಈಗ ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ಹಣ ತಗೊಂಡವ್ರೆಲ್ಲ ಬದುಕಿದಾರೆ ಅಂತ ಹೇಳ್ತಾರಲ್ಲ ಸುಮಾರು ಜನ, ಹಿಂಗೆ ಯಾರ್ ಸರ್ ಬದುಕಿರೋದು? ಸರ್ ಅದು ಯಾರ್ ಗೊತ್ತಾ ಸರ್ ತಾಳೋದು? ನಮ್ಮಂತ ಬಡವರು ಇರ್ತಾರಲ್ಲ ಸರ್, ಅಂತೇರ್ ತಗೊಳ್ಳೋದು. ನಿಜವಾಗ್ಲು ಸಾಹುಕಾರರುಗಳು ಯಾವ್ದೇ ಕಾರಣಕ್ಕೂ ಮುಟ್ತಾರ ಸರ್ ಅದನ್ನ ದುಡ್ಡ? ಸೌಕರ್ಯ ಕೊಡೋದಿಲ್ಲ ಅವರು, ಹೇಳ್ಬೇಕಾದ್ರೆ ಲೆಕ್ಕ ಕೇಳ್ಬಿಡ್ತಾರಲ್ಲ ಅವರು. ಲೆಕ್ಕ ಕೇಳ್ತಾರಲ್ಲ ಅಂತ ಕೊಡೋದಿಲ್ಲ. ನಮ್ಮಂತ ಬಡವರು, ಕಡು ಬಡವರು, SC ST ಜನ, ಮುಸ್ಲಿಮ್ಸು, ಇಂಥವ್ರಿಗೆ ಸರ್ ಕೊಡೋದು. ಮೇಲ್ಜಾತಿ ಜನ ಯಾರು ತಾಂಡಿಲ್ಲ ಸರ್ ಇದು. ಈಗ ಜೈನ್ಸ್ ಎಲ್ಲ ಯಾರನ್ನ ತಾಂಡವ್ರ ಹೇಳಿ ಸರ್, ನಿಜವಾಗ್ಲೂ ನೋಡೋಣ. ನಮ್ಮೂರಲ್ಲಿ ಜೈನ್ಸ್ ಅವ್ರೆ ಯಾರ ಒಬ್ರು ಏನಾರ ತಗೊಂಡವ್ರ ನೋಡೋಣ. ನಿಜವಾಗ್ಲು ಹಂಗೆ ಏನ್ ಮಾಡ್ತೀರಾ? ನಮ್ಮಂತೆ ಈಗ ಲೆಕ್ಕ ಕೇಳಿ, ಲೆಕ್ಕ ಕೊಡೋರ್ಗು ನೀವು ಕಟ್ಟಕ್ ಹೋಗ್ಬೇಡಿ. ಅದೇನ್ ಮಾಡ್ತಾರ ಮಾಡ್ಲಿ, ನನ್ನ ಮನೆ ಹತ್ರ ಬಂದು ವಿಡಿಯೋ ಮಾಡಿ ಕಳ್ಸಿ ನನಗೆ. ಮನೆ ತಗ ಬಂದೇಟ್ಕೆ ವಿಡಿಯೋ ಮಾಡ್ತೀನಿ ಸರ್. ಈಗ ಹೋದ್ ಸರಿನು ಮಾಡಿದ್ರು, ಹೋದ್ ಸರಿನು ಬಂದ್ರು. ಬಟ್ ನನಗೆ ಯಾವತ್ಕೂ ಕೈ ಕಾಲೇ ಗಡ ಗಡ ಅಂತ ಅನ್ಬಿಟ್ಟು ಅರ್ಧ ರಾತ್ರಿಯಲ್ಲಿ ಮನೆಗೆ ಹೋದೆ. ಅಲ್ಲ, ಇವಾಗ ಅವ್ರು ಕೊಡ್ತ ಚಿತ್ರಹಿಂಸೆಗಿಂತ ಒಂದು ವಿಡಿಯೋ ಮಾಡೋ ದೊಡ್ಡ ಇದೆಲ್ಲ ನಿಮ್ಗೆ ಅಲ್ವಾ? ಹೌದು ಸರ್. ಏನ್ ಹೊಡಿತೀರಾ? ಅವ್ರಿಗೆ ಅಷ್ಟು ತಾಕತ್ತಿದ್ರೆ ಆಫೀಸರ್ಗಳು ನಿಮ್ಗೆ ನೋಟಿಸ್ ಕಳಿಸ್ಬೇಕಾಯ್ತು. ಯಾಕೆ ನೋಟಿಸ್ ಕಳಿಸ್ತಾ ಇಲ್ಲ ಅವ್ರ ಆಫೀಸರ್? ಯಾವ ನೋಟಿಸು ಇಲ್ಲ ಸರ್, ಯಾವ ನೋಟಿಸು ಇಲ್ಲ, ಏನಿಲ್ಲ. ಈಗ ನಮ್ ಜೊತೆ ಇರ್ತಾರಲ್ಲ ಅವ್ರನ್ನೇ ಕರ್ಕೊ ಬರೋದವ್ರು. ಮತ್ತೆ ಅದನ್ನ ಯಾಕೆ ಹೋಗ್ಬಿಡ್ತಿದಾರೆ? ಅವ್ರಿಗೆ ತಾಕತ್ತಿಲ್ವಾ ನೋಟಿಸ್ ಕಳ್ಸಕ್ಕೆ? ಏನು ಇಲ್ಲ ಅಂತೇಳಿ ಏನು ಇಲ್ಲ ಸರ್. ಆಯ್ತು, ಫಸ್ಟ್ ನೋಟಿಸ್ ಕಳ್ಸಕ್ಕೆ ಹೇಳಿ ಅವ್ರಿಗೆ. ಬ್ಯಾಂಕ್ ಇಂದನೋ ಟ್ರಸ್ಟ್ ಇಂದನೋ ಏನಿದೆ ಅದನ್ನ ನೋಟಿಸ್ ಕಳ್ಸಕ್ಕೆ ಹೇಳಿ, ಆಮೇಲೆ ಕಟ್ತೀನಿ. ಇವತ್ತು ನಿಮ್ಗೆ ಒಬ್ರು ಮಹಿಳೆ ಹೇಳಿದ್ರಲ್ಲ ಸರ್, ಅದು ಇವತ್ತು ನಾನು ಅದನ್ನ ನೋಡ್ಬಿಟ್ಟು ಇನ್ನೂ ಆಶ್ಚರ್ಯ ಆಯ್ತು ಸರ್. ನಿಜವಾಗ್ಲೂ ಏನದು? ಮಹಿಳೆಯರ ಜೊತೆ ಮಾತಾಡಿದ್ರಲ್ಲ ಒಬ್ರ ಜೊತೆ ಇವತ್ತು ವಿಡಿಯೋದಲ್ಲಿ, ನನಗೆ ಭಾರಿ ಇದಾಯ್ತು ಸರ್. ನಿಜವಾಗ್ಲು ಹಿಂಗಿಂಗ್ ನೀವು ಇದ್ ಮಾಡ್ತಾ ಇದ್ರೆ ಸರ್, ನಿಜವಾಗ್ಲೂ ಈ ಸಂಸ್ಥೆ ಮುಚ್ಚೋಗ್ಬೇಕು ಸರ್. ನಿಜವಾಗ್ಲು ಸಾಕು. ಇಷ್ಟಿನ ಗಂಟೆ 10 ವರ್ಷದಿಂದ ಎಷ್ಟು ಬಡ್ಡಿ ತಿಂದವ್ರೆ ಸರ್ ನಮ್ ತಗೋ. ಯಾವ್ದು ಲೆಕ್ಕ ಕೊಟ್ಟಿಲ್ಲ, ಯಾವ್ದು ಲೆಕ್ಕ ಕೊಟ್ಟಿಲ್ಲ. 20 ರೂಪಾಯಿಗೂ ಲೆಕ್ಕ ಕೊಟ್ಟಿಲ್ಲ. ಕೊನೆಗೆ ಅದ್ ಯಾವ್ದೋ ಲಾಭಾಂಶ ಬರ್ತದೆ ಅಂತ ಅಂದ್ರು. ಯಪ್ಪ ಅದಾರು ಕೊಡ್ರಪ್ಪ, ಏನೋ ನಿಮ್ ಸಂಘಕ್ಕೆ ಕಟ್ಬಿಡ್ತೀವಿ ಅಂತ ಅಂದ್ರೆ ಅದು ಸಂಘ ಇದಿಲ್ಲ ಇವಾಗ. ಅಲ್ಲ, ಲಾಭಾಂಶ ಫಸ್ಟ್ ಲೆಕ್ಕ ಕೇಳಿ. ಲಾಭಾಂಶ ಬಿಡ, ನಿಮ್ ದುಡ್ಡು ಫಸ್ಟ್ ಲೆಕ್ಕ ಕೇಳಿ. ಅಲ್ಲಿ ನೀವು ಲಾಭಾಂಶ ಅಲ್ಲೇ ಸಿಕ್ಕೊಡ್ತಲ್ಲ, ವಾಪಸ್ ಅವರೇ ಕೊಡ್ಬೇಕಲ್ಲ. ಅಯ್ಯೋ, ಯಾವ್ದು ಲೆಕ್ಕ ಕೊಡಲ್ಲ ಸರ್ ಅವರು. ಕೊಡೋರು ಕಟ್ಬೇಡಿ, ಲೆಕ್ಕ ಕೊಡೋವರ್ಗು ಕಟ್ಬೇಡಿ. ಅದೇನಾಗುತ್ತೋ ಆಗ್ಲಿ, ಇಲ್ಲ ಅಂದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅವರಿಗೆ. ಸ್ಟೇಷನ್ಗೆ ಹೋಯ್ತೀನಿ ಸರ್ ಇನ್ಮೇಲೆ. ನಾನು ಇನ್ನೇನು ನನ್ಗೆ ಕಟ್ಟಕ್ ಆಯ್ತಾ ಇಲ್ಲ ಸರ್. ನಿಜವಾಗ್ಲೂ ಅಲ್ಲ, ಕಟ್ಟಕ್ ಆಗ್ತಿಲ್ಲ ಅಂತಲ್ಲ, ಕಟ್ಟಿ. ನೀವು ದುಡ್ಡು ತಗೊಂಡಿದ್ರ, ಆದ್ರೆ ನಿಮ್ಮ ದುಡ್ಡಿಗೆ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಕಟ್ಬೇಡಿ. ಸ್ವಲ್ಪ ಟೈಮ್ ಕೊಟ್ಬಿಟ್ರು ಸಾಕು ಸರ್, ಕಟ್ಬಿಡ್ತೀನಿ. ಅವ್ರು ಕೊಡೋರಲ್ಲ ಅವರು, ಧರ್ಮಸ್ಥಳ ಸಂಘದವರು ಟೈಮ್ ಕೊಡೋರಲ್ಲ ಅವರು.
ಹೌದು ಹೌದು ಹೌದು. ಯಾವ ಫೈನಾನ್ಸ್ ಬೇಕಾದ್ರೂ ಮಾಡ್ಬೋದು, ಈ ಫೈನಾನ್ಸ್ ಹೌದು, ಮಾತ್ರ ಆಗಲ್ಲ. ನಾನು ಅದನ್ನೇ ಕೇಳ್ದೆ, ಏನಿಲ್ಲ 1 ತಿಂಗಳು ನನಗೆ ಟೈಮ್ ಕೊಡಿ ಸಾಕು, ಹಾ 1 ತಿಂಗಳಾದ್ಮೇಲೆ ನಿಮ್ಮದು ಸ್ವಲ್ಪನಾರು ಕಟ್ಕೊಂಡು ನಾನು ತೀರಿಸ್ತೀನಿ ಅಂತ. ಆದ್ರೆ ಒಂದ್ ತಿಂಗಳಲ್ಲ, 1 ವಾರ ಮಿಸ್ ಆದ್ರೂ ಬಿಡೋದಿಲ್ಲ ನಾವು ಯಾವ್ದೇ ಕಾರಣ. ಇದೇ ಹೇಳೋದು. ಆಯ್ತು ಏನ್ ಮಾಡಿ. ಸರಿ ಆಯ್ತು, ಬಂದ್ರೆ ಒಂದ್ಸಲ ವಿಡಿಯೋ ಮಾಡಿ ಕಳಿಸಿ ನನಗೆ. ಆಮೇಲೆ ಸ್ಟೇಷನ್ ಆಯ್ತು, ಕಂಪ್ಲೇಂಟ್ ಆಯ್ತು. ಕೊಡಿ. ನಿಮ್ಮ ಸಂಘದವ್ರು ಬಂದ್ರು ಕೂಡ ಅವ್ರದ್ದೆಲ್ಲ ವಿಡಿಯೋ ಮಾಡಿ ನಾನು ಕಳಿಸಿ, ನಾನು ಹೆಂಗ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳ್ತೀನಿ. ಸರಿನಾ? ಆಯ್ತು ಸರ್. ಓಕೆ ಸರ್, ಓಕೆ ಸರ್. ಯಾವ ನಿಮ್ದು? ಸರ್ ನಮ್ ನಾಗಮಲ ತಾಲೂಕು. ಮಂಡ್ಯ. ಮಂಡ್ಯ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕಾಂತರಾಜು ಅಂತ ಅನ್ಬಿಟ್ಟು ಸರ್. ಸರಿ ಅವ್ರೆ, ನನಗೆ ವಿಡಿಯೋ ಮಾಡಿ ಕಳಿಸಿ. ಆಯ್ತು ಸರ್, ಆಯ್ತು.